ಹೇಗಿರುತ್ತೆ ಸಿದ್ದು ಬಜೆಟ್? ಮರುಕಳಿಸುತ್ತಾ ಹಿಂದಿನ ಬಜೆಟ್? ಸಾಮಾಜಿಕ ನ್ಯಾಯ, ಬಡವರ ಉದ್ಧಾರ, ಇದು ಸಿದ್ದು ಅಜೆಂಡಾ. ತಜ್ಞರೇ ಹೇಳಿದ ಹಾಗೆ ಈ ಅಂಶವನ್ನ ಈ ಹಿಂದಿನ 7 ಬಜೆಟ್ನಲ್ಲಿ ಈ ಅಂಶಗಳೇ ಹೆಚ್ಚಿನ ಪ್ರಾಧಾನ್ಯತೆ ಪಡೆದಿದ್ವು. ಇದೀಗ 8ನೇ ಬಜೆಟ್ನ ಹೊಸ್ತಿಲಲ್ಲಿದ್ದಾರೆ ಸಿದ್ದು. ಪಕ್ಷ ಬದಲಾಗಿರಬಹುದು, ಪರಿಸ್ಥಿತಿಯೂ ಬದಲಾಗಿರಬಹುದು, ಆದರೆ ಸಿದ್ದು ಬದಲಾಗಲ್ಲ. ಅವರ ಆದ್ಯತೆಯೂ ಕೂಡ ಬದಲಾಗಲ್ಲ ಅನ್ನೋ ವಿಶ್ಲೇಷಣೆ ಕೇಳಿ ಬರ್ತಿದೆ. ಒಂದು ಅಂಶನ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಏನು ಅಂತ ಹೇಳಿದರೆ, ಬಜೆಟನ್ನು ಆಗಿನ ಸರ್ಕಾರದವರು ತಾವು ಅಧಿಕಾರ ಸ್ಥಾನದಿಂದ ಇಳಿತಾ ಇದ್ದಾಗ, ಇನ್ನು ಕೆಲವೇ ತಿಂಗಳಿದೆ ಅನ್ನುವಾಗ ಒಂದು 5 ವರ್ಷಕ್ಕೆ ಅನ್ವಯವಾಗುವಂಥ ಬಜೆಟನ್ನು ಅವರು ಮಂಡಿಸೋದಕ್ಕೆ ಶಕ್ಯವಿಲ್ಲ. ಆದರೂ ಅವರು ಮಂಡಿಸಿದ್ದಾರೆ. ಅವರ ಪರಿಜ್ಞಾನಕ್ಕೆ, ಅವರ ಅರಿಮಿಕೆಗೆ ಮಿತಿರೋ ಹಾಗೆ, ಅವರ ಪಕ್ಷದ ನೀತಿ ಸಿದ್ಧಾಂತಗಳೇನಾದರೂ ಇದ್ದರೆ, ಅದಕ್ಕೆ ಅವರು ಕಟ್ಟಿ ಬಿದ್ದಿದ್ದರೆ ಅದಕ್ಕೆ ಅನುಗುಣವಾಗಿ ಅವರು ಮಾಡಿರ್ತಾರೆ. ಆದರೆ ಇವರು ಕೆಲವೇ ತಿಂಗಳುಗಳ ನಂತರ ಬಂದು ಇಡೀ ಒಂದು ಅವಧಿನಲ್ಲಿ ಒಂದು ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋವಾಗ ನಮ್ಮ ಪ್ರಿಯಾರಿಟೀಸ್ ಏನಿದೆ, ನಮ್ಮ ಅಗತ್ಯಗಳೇನಿದೆ, ನಮ್ಮ ಪಕ್ಷ ಏನು ಹೇಳ್ತಿದೆ, ನಾವು ಯಾವುದಕ್ಕೆ ನಿಂತ್ಕೋತೀವಿ ಅನ್ನೋ ಒಂದು ಮಮಕಾರ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಹೆಚ್ಚಾಗಿ ಇರುತ್ತೆ. ಯಾಕೆಂದರೆ ಅವರ ಜಾಯಮಾನವೇ ಆ ಥರದ್ದು, ಸುಲಭವಾಗಿ ಒಪ್ಪುವಂಥದ್ದಲ್ಲ. ಮನವರಿಕೆ ಮಾಡಿಕೊಟ್ರೆ ಮಾತ್ರ ತಿಳ್ಕೊಳ್ಳೋವಂಥದ್ದು. ಅದಕ್ಕೆ ತಕ್ಕ ಹಾಗೆ ಅವರು ತಾವೊಂದು ಬಜೆಟ್ ಮಂಡಿಸ್ತೀನಿ ಅಂತ ಹೊರಟ್ರೆ ತಪ್ಪೇನೂ ಇಲ್ಲ, ಅದೇ ಸರಿಯಾದ ಮಾರ್ಗ ಅಂತ ನನಗನ್ನಿಸ್ತಿದೆ. ಸಿದ್ದು ಹಿಂದಿನ ಬಜೆಟ್ನಲ್ಲಿ ಹಳ್ಳಿಗಳ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ರು. ಯುವಕರ ಕಷ್ಟಗಳನ್ನ ನೀಗಿಸೋದಕ್ಕೆ ಹೆಚ್ಚಿನ ಯತ್ನ ನಡೆಸಿದ್ರು. ಅದು ಇಲ್ಲೂ ಮುಂದುವರಿಯುತ್ತೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅನಾವಶ್ಯಕ ವೆಚ್ಚಗಳನ್ನು ಕಡಿತ ಮಾಡೋದು, ಆಮೇಲೆ ಬಡವರಿಗೆ, ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ವಿಶೇಷ ಸವಲತ್ತುಗಳನ್ನು ಕಲ್ಪಿಸೋದಕ್ಕೆ ಹೆಚ್ಚಿನ ಧನವನ್ನು ವಿನಿಯೋಗಿಸೋದು, ಯೋಜನೇತರ ಮತ್ತು ಯೋಜನಾ ಬಾಬತ್ತುಗಳಲ್ಲಿ ಆದಷ್ಟು ದುರ್ಬಲ ವರ್ಗಗಳಿಗೆ ಅವರ ಸಬಲೀಕರಣಕ್ಕಾಗಿ ಹೆಚ್ಚು ವಿನಿಯೋಗಿಸಬೇಕನ್ನೋ ಒಂದು ಚಿಂತನೆ ಅವ್ರದ್ದಾಗಿದೆ. ಅಷ್ಟರ ಮಟ್ಟಿಗೆ ಅವ್ರದ್ದೊಂದು ಆರ್ಥಿಕ ಸಿದ್ಧಾಂತ ಮತ್ತು ರಾಜಕೀಯ ಸಿದ್ಧಾಂತ ಇದೆ. ಆದರೆ ಕಳೆದ 22 ವರ್ಷಗಳಲ್ಲಿ ಎಲ್ಲ ಜಾತಿ ಜನಾಂಗಗಳಲ್ಲಿ ಇವತ್ತು ವಿದ್ಯಾವಂತ ಯುವಕರ ಒಂದು ಹೊಸ ತಲೆಮಾರು ಹೊರಹೊಮ್ಮಿದೆ. ಅವರೆಲ್ಲ ಇವತ್ತು ಇಂಟರ್ನೆಟ್ ಮೂಲಕ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯಲ್ಲಿ ತಮ್ಮ ಬದುಕನ್ನು ತಾವೇ ರೂಪಿಸಿಕೊಳ್ಳುವಂಥ ಒಂದು ಮಟ್ಟ ತಲುಪಿದ್ದಾರೆ. ಅವರ ಕನಸು, ಆಕಾಂಕ್ಷೆ ಮತ್ತು ಸಾಮರ್ಥ್ಯಕ್ಕೆ ಒಂದು ಬಜೆಟ್ ಪ್ರತಿಬಿಂಬಿಸಬೇಕಾಗಿದೆ. ಬಜೆಟ್ನಲ್ಲಿ ಒಂದು ಸ್ಪಂದನ ಸಿಗಬೇಕಾಗಿದೆ. ಇಲ್ಲದೆ ಹೋದರೆ ಈ ರಾಜಕೀಯ ಪಕ್ಷಗಳ ಆರ್ಥಿಕ ಚಿಂತನೆಗೂ ಜನಸಾಮಾನ್ಯರು ಅನುಸರಿಸ್ತಾ ಇರೋ ಆರ್ಥಿಕ ವ್ಯವಸ್ಥೆಗೂ ಸಂಬಂಧ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಮ್ಮಲ್ಲಿ ಇವತ್ತು 20 ರೂಪಾಯಿಗಿಂತಲೂ ಕಡಿಮೆ ಕೂಲಿಯಲ್ಲಿ ಜೀವಿಸುವರ ಸಂಖ್ಯೆ 70% ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, 12 ರೂಪಾಯಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಜೀವಿಸುವರ ಸಂಖ್ಯೆ ಒಂದು 24% ಇದೆ. ಇಷ್ಟು ಸಂಖ್ಯೆಯ ನಡುವೆ ನೀವು ಒಬ್ಬ ಬಡವನಿಗೆ 1 ರೂಪಾಯಿಯಲ್ಲಿ ಕೊಟ್ಟು ಬಿಟ್ಟರೆ, 1 ರೂಪಾಯಿ ಅಕ್ಕಿಯಲ್ಲಿ, ಅದರ ಅಕ್ಕಿಯೊಟ್ಟಿಗೆ ಬಹುಶಃ ಗೋಧಿಯನ್ನು ಕೊಡಬೇಕು, ಬೇರೆಯನ್ನು ಕೊಡಬೇಕಂತ ನಾನು ಹೇಳ್ತೀನಿ. ಬಟ್ ಅದನ್ನು ಜಸ್ಟಿಫೈ ಮಾಡ್ಬೋದು. ಬಟ್ ಸಿದ್ದರಾಮಯ್ಯ ಮಾಡುವಂಥ ನನ್ನ ಪ್ರಕಾರ ಕರೆಕ್ಟ್ ಅದು. ಅದು ಕಾಂಗ್ರೆಸ್ನ ಪ್ರಣಾಳಿಕೆ ಇರ್ಬೋದು. ಮತ್ತು ಅವರು ಪ್ರಪ್ರಥಮ ಬಾರಿಗೆ ಬಂದ ಕೂಡಲೇ ಒಂದು ಕಡೆ 1 ರೂಪಾಯಿ ಅಕ್ಕಿಯನ್ನು ಕೂಡ ಅನೌನ್ಸ್ ಮಾಡಿದರು. ಅದಕ್ಕೆ ಈಗ ರಿಸೋರ್ಸಸ್ಗಳನ್ನು ಜನರೇಟ್ ಮಾಡ್ತಿದ್ದಾರೆ. ಅದು ಅಷ್ಟು ಮಾತ್ರವಲ್ಲ, ಈಗ ಇದು ರೈತರಿಗೆ ಲೋನ್ನ ಬಗ್ಗೆ ಕೂಡ ಅದನ್ನು ಹೊಸತೇನಲ್ಲ ಅವ್ರದ್ದು, ಅದು ಹಳೆಯ ಕಾನ್ಸೆಪ್ಟ್. ಈ ಎಲ್ಲ ನೀವು ಅಂಶಗಳನ್ನು ನೋಡಿದರೆ ಇದರ ಹಿಂದುಗಡೆ ಅವರ ಸಾಮಾಜಿಕ ಕಳಕಳಿ ಇದೆ. ಆ ಸಾಮಾಜಿಕ ಕಳಕಳಿ ಬಹಳ ಮುಖ್ಯವಾಗಿ ವ್ಯಕ್ತವಾಗ್ತದೆ. ಮತ್ತು ಸಮಾಜವಾದದ ಎಲ್ಲೋ ಒಂದು ಕಡೆ ಈ ತಾತ್ವಿಕ ಬುನಾದಿ ಕೂಡ ಇದೆ, ಲೋಹಿಯ ಬುನಾದಿ ಕೂಡ ಇದೆ. ಇವತ್ತು ಅದು ಕಾಂಗ್ರೆಸ್ನೊಟ್ಟಿಗೆ ಕೂಡ ಇದ್ದಿರ್ಬೋದು, ಕಾಂಗ್ರೆಸ್ನೊಟ್ಟಿಗೆ ಅದು ಕಾಂಪ್ರಮೈಸ್ ಮಾಡ್ತಿರ್ಬೋದು, ಅಥವಾ ಕಾಂಗ್ರೆಸ್ನೊಟ್ಟಿಗೆ ಇದೆ ಅದು. ಆದರೆ ಬಜೆಟ್ನಲ್ಲಿ ಮಂಡಿಸುವಂತಾದೇನೂ ಉಳಿದಿಲ್ಲ. ಈಗಾಗಲೇ ಇರೋ ಹೆಚ್ಚಿನ ಹೊರೆಯನ್ನು ತುಂಬಿಸಿಕೊಳ್ಳುವಂತ ಯೋಜನೆಯೆಡೆಗೆ ಮುಖ ಮಾಡಬಹುದು ಅನ್ನೋ ಮಾತು ಕೇಳಿಬರುತ್ತಿದೆ. ಒಳ್ಳೊಳ್ಳೆ ಸ್ಕೀಮ್ಸ್ ಯಾವುದೇ ಸರ್ಕಾರ ಮಾಡಿದ್ರು ಅವರು ಸ್ಕ್ರ್ಯಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ಸುತ್ತೆ. ಅವ್ರು ಎಷ್ಟೇ ಹೇಳಿದ್ರು. ಈಗ ನಾಡ ಕಚೇರೀಸ್ ಮಾಡಿದ್ರು ಹಿಂದಿನ ಸರ್ಕಾರದವರು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತು ಅಲ್ಲೂ ಕರಪ್ಷನ್ನು.
ಫೀಲ್ಡ್ ಹೋದರೆ ಗೊತ್ತಾಗುತ್ತೆ. ಆ ಕರಪ್ಷನನ್ನು ಒಂದು ಎಕನಾಮಿಕ್ಕು ಮತ್ತು ಇದು ಡಿಸಿಪ್ಲಿನ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ ಈ ಕರಪ್ಷನನ್ನು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅಂತ ನೋಡಬೇಕು. ಮತ್ತು ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನ ಹೇಗೆ ಕಂಟ್ರೋಲ್, ಅಲ್ಲಿ ನನಗೆ ಸ್ವಲ್ಪ ಹೋಪ್ಸ್ ಇದೆ. ಸಿದ್ದರಾಮಯ್ಯನವ್ರು ಯಾವುದೇ ಪಾಪ್ಯುಲಿಸ್ಟ್ ಇದಕ್ಕೆ ಗೌರ್ಮೆಂಟ್ ಎಂಪ್ಲಾಯೀಸ್ನ ಪ್ಲೀಸ್ ಮಾಡೋದಕ್ಕೋ ಯಾವುದಕ್ಕೂ ಹೋಗಲ್ಲ, ಮತ್ತು ಎಲ್ಲೋ ಒಂದು ಡಿಸಿಪ್ಲಿನ್ ತರ್ತಾರೆ ಅಂತ ಐ ಹೋಪ್ ಹಿ ಶುಡ್ ಸ್ಪೆಲ್ ಇಟ್ ಔಟ್ ಕ್ಲಿಯರ್ಲಿ. ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯನವರಿಗೆ ಎಲ್ಲವೂ ಸುಲಭವಿಲ್ಲ. ಹಿಂದಿನ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ಉಳಿಸಿಕೊಂಡು ಹೊಸ ಯೋಜನೆಗಳನ್ನು ಪ್ರಕಟಿಸಬೇಕಾದ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗಿದೆ. ಜೊತೆಗೆ ಕೇಂದ್ರ ಸರ್ಕಾರವು ಕಾಂಗ್ರೆಸ್ ನೇತೃತ್ವದ್ದೇ ಇರೋದ್ರಿಂದ ಸಿದ್ದುಗೆ ಸ್ವಲ್ಪ ಸರಾಗವಾಗಿದೆ.